ನೀವು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಎಡಿಸ್ ಮಾಡಿ ಲೈಟ್ ನಾನು ನಿಮ್ಗೆ ಗೊತ್ತಿರುತ್ತೆ ಪ್ರತಿಯೊಂದು ಯುವನಿಧಿ ಯೋಜನೆಯ ಅಪ್ಡೇಟ್ಸ್ನ ನಿಮಗೆ ಪ್ರತಿ ತಿಂಗಳು ಕೂಡ ಕೊಡ್ತಾ ಬಂದಿದ್ದೀವಿ ಮತ್ತು ಟೆಲಿಗ್ರಾಮಲ್ಲಂತೂ ನಿಮಗೆ ಕ್ವಿಕ್ಕಾಗಿ ಫಾಸ್ಟಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಇವಾಗ ನೀವೆಲ್ಲರೂ ಕೂಡ ಜಾಸ್ತಿ ಜನ ಕಮೆಂಟ್ ಮಾಡಿ ಕೇಳ್ತಾ ಇರೋದೇನೆಂದರೆ ಇವಾಗ ಯುವನಿಧಿ ಯೋಜನೆಯ ಅಮೌಂಟ್ ಕೊಡುವಂಥ ಪ್ರೋಸೆಸ್ ಸ್ಟಾಪ್ ಆಗಿದೆ, ನಮಗೆ ಹಾಗಾದರೆ ಇನ್ನು ಮುಂದೆ ಏನಾದರೂ ಯುವನಿಧಿ ಯೋಜನೆ ಅಮೌಂಟ್ ಬರೋದಿಲ್ವ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇದೆ. ಯಾಕೆಂದರೆ ಬಜೆಟಲ್ಲಿ ಯುವನಿಧಿ ಯೋಜನೆ ಬಗ್ಗೆ ಏನೂ ಅಷ್ಟೊಂದು ಡಿಸ್ಕಸ್ ಮಾಡಿಲ್ಲ. ಆದರೆ CM ಸಿದ್ದರಾಮಯ್ಯ ಅವರು ಅವ್ರ ಟ್ವಿಟರ್ ಅಕೌಂಟಲ್ಲಿ ಒಂದು ಕೆಲವು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಯುವನಿಧಿ ಯೋಜನೆ ಬಗ್ಗೆ. ಇವಾಗ ಯುವನಿಧಿ ಯೋಜನೆಯ ಕತೆ ಏನಾಗಿದೆ, ನಿಮಗೆ ಹಣ ಬರುತ್ತಾ ಬರಲ್ವಾ, ಈ ಸ್ಕೀಮ್ ಕ್ಲೋಸ್ ಆಯಿತಾ, ಇದ್ರ ಬಗ್ಗೆ ನಾನು ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಈ ಒಂದು ಚಾನಲ್ ನಿಮಗೆ ಯುವನಿಧಿ ಯೋಜನೆಯ ಅಪ್ಡೇಟ್ಸ್ ಬಿಟ್ಟರೆ ಬೇರೆ ಏನೂ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಯುವನಿಧಿ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ ಅಥವಾ ಡೈರೆಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗಲೇ 6000ಕ್ಕೂ ಹೆಚ್ಚು ಜನ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಕ್ವಿಕ್ಕಾಗಿ ಫಾಸ್ಟಾಗಿ ಒಂದು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀವಿ. ಓಕೆನಾ, ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ನೋಡ್ಬೋದು CM ಸಿದ್ದರಾಮಯ್ಯ ಅವರು ಒಂದು ಬಜೆಟ್ನ ಮಂಡನೆ ಮಾಡ್ತಾರೆ. ಆ ಬಜೆಟ್ ಘೋಷಣೆ ಆದಮೇಲೆ ಆವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇವಾಗ ಯುವನಿಧಿ ಯೋಜನೆ ಅಮೌಂಟ್ ಇನ್ನು ಮುಂದೆ ಬರುತ್ತಾ ಬರಲ್ವಾ ಅನ್ನೋದು. ಯಾಕೆಂದರೆ ಬಜೆಟಲ್ಲಿ ಹೇಳ್ಬೇಕು ಅವರು ಇಷ್ಟು ಕೋಟಿನ ಈ ಒಂದು ಯೋಜನೆಗೆ ಮಡಗಿದ್ದೀವಿ, ಇದು ಪ್ರೋಸೆಸ್ ಆಗುತ್ತೆ ಈ ವರ್ಷ ಅಂತ. ಆದರೆ ಆ ರೀತಿ ಏನೂ ಕೂಡ ಡಿಸ್ಕಷನ್ ಆಗೋದಿಲ್ಲ. ಮತ್ತು ಆ ಟ್ವಿಟರ್ ಅಕೌಂಟ್ನ CM ಸಿದ್ದರಾಮಯ್ಯ ಅವ್ರದ್ದು ಚೆಕ್ ಮಾಡಿದ್ರೆ ಏನು ಅಪ್ಡೇಟ್ಸ್ಗಳು ಬರ್ತಿದೆ ಅಂದರೆ, ಇವರು ಇವಾಗ ಬೇರೆ ಯೋಜನೆಗಳಿದೆ ನೋಡಿ. ಫಾರ್ ಎಕ್ಸಾಂಪಲ್ ಅನ್ನಭಾಗ್ಯ ಇದೆ. ಅನ್ನಭಾಗ್ಯ ಯೋಜನೆಗೆ ಕಳೆದ 3 ವರ್ಷದಲ್ಲಿ ಎಷ್ಟು ಹಣ ಖರ್ಚಾಗಿದೆ ಮತ್ತು ಈ ವರ್ಷಕ್ಕೆ ಎಷ್ಟು ಕೋಟಿ ಹಣನ ಮಡಗಿದ್ದೀವಿ ಅನ್ನೋದನ್ನ ಅಪ್ಡೇಟ್ನ ಮಾಡಿದರೆ, ಇಲ್ಲಿ 17,000 ಕೋಟಿ ಖರ್ಚಾಗಿದೆ, ಈ ವರ್ಷಕ್ಕೆ ಒಂದು 6,200 ಕೋಟಿ ಮಡಗಿದ್ದೀವಿ ಅಂತ ಹೇಳಿದರೆ. ಅದೇ ರೀತಿ ನೆಕ್ಸ್ಟು ಇವಾಗ ಗೃಹ ಜ್ಯೋತಿ ಯೋಜನೆಗೂ ಕೂಡ ಸೇಮ್ ಅದೇ ರೀತಿ ಒಂದು ಅಪ್ಡೇಟ್ ಇದೆ. ಇಲ್ಲಿ 28,000 ಕೋಟಿ ಖರ್ಚಾಗಿದೆ, ಈ ವರ್ಷಕ್ಕೆ ಒಂದು 10,000 ಕೋಟಿ ಮಡಗಿದ್ದೀವಿ ಅಂತ ಹೇಳಿದರೆ. ಓಕೆನಾ, ಹೆಚ್ಚು ಕಮ್ಮಿ ಮಾಡ್ತಾಯಿದ್ರೆ ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ರೆ. ಮತ್ತು ಯುವನಿಧಿ ಯೋಜನೆ ಬಗ್ಗೆನೂ ಕೂಡ ಇಲ್ಲೇ ಟ್ವೀಟ್ ಮಾಡಿದ್ದಾರೆ. ಏನು ಟ್ವೀಟ್ ಮಾಡಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಜಾಬ್ ಆಪರ್ಚುನಿಟಿ ಇದೆ. ಇದು ಕಂಪ್ಲೀಟ್ಲಿ ಕಮಿಷನ್ ಬೇಸ್ಡ್ ವರ್ಕ್ ಆಗಿರುತ್ತೆ, ಯಾವುದೇ ಥರದ ಫಿಕ್ಸೆಡ್ ಸ್ಯಾಲರಿ ಇರಲ್ಲ. ಇಂಟ್ರೆಸ್ಟೆಡ್ ಇತ್ತು ತಿಳ್ಕೊಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಡಿಸ್ ಮಾಡಿ ಪೇಜಲ್ಲಿ ಒಂದು DM ಮಾಡಿ. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ CM ಸಿದ್ದರಾಮಯ್ಯ ಅವರು ಅವ್ರ ಅಕೌಂಟಿಂದ ಅಫಿಷಿಯಲ್ ಆಗಿ ಒಂದು ಟ್ವೀಟ್ ಬಂದಿದೆ. ಇಲ್ಲಿ ಯುವನಿಧಿ ಯೋಜನೆಗೆ ಇಲ್ಲಿ ಕಳೆದ ಒಂದು 3 ವರ್ಷದಲ್ಲಿ ಎಷ್ಟು ಕೋಟಿ ಹಣನ ಕೊಟ್ಟಿದ್ದೀವಿ, ಎಷ್ಟು ಜನರಿಗೆ ಹಣನ ಕೊಟ್ಟಿದ್ದೀವಿ ಅನ್ನೋ ಡೀಟೇಲ್ಸ್ ಇದೆ. ಇಲ್ಲಿ 3 ಲಕ್ಷದ ಸಮಥಿಂಗ್ ಜನರಿಗೆ ಹಣನ ಕೊಟ್ಟಿದ್ದಾರೆ, 913 ಕೋಟಿ ಕೊಟ್ಟಿದ್ದಾರೆ. ಓಕೆನಾ, ಕಂಪೇರ್ ಮಾಡಿಕೊಂಡ್ರೆ ಎಲ್ಲ ಯೋಜನೆಗಿಂತ ಈ ಒಂದು ಯೋಜನೆಗೆ ಅಮೌಂಟ್ ಅವ್ರು ಸ್ಪೆಂಡ್ ಮಾಡ್ತಿರೋದು ತುಂಬ ಕಮ್ಮಿ ಇದೆ. ಓಕೆನಾ, ಆದರೆ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ, ಈ ವರ್ಷಕ್ಕೆ ಎಷ್ಟು ಹಣನ ಮಡಗಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಬಂದಿಲ್ಲ. ಇಲ್ಲಿ ಓವರಾಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಬಗ್ಗೆ ಬರೋದಾದರೆ, ಈ ಒಂದು ಟ್ವಿಟರ್ ಪ್ರಕಾರ ನಮಗೆ ಕಳೆದ 3 ವರ್ಷದಲ್ಲಿ ಎಷ್ಟು ಕೋಟಿ ಹಣ ಬಿಡುಗಡೆ ಆಗಿದೆ ಈ ಒಂದು ಯೋಜನೆಗೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಈ ವರ್ಷಕ್ಕೆ ಎಷ್ಟು ಅಮೌಂಟ್ನ ಮಡಗಿದ್ದೀವಿ, ಎಷ್ಟು ರಿಲೀಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದರಿಂದ ನಿಮಗೆ ಯುವನಿಧಿ ಯೋಜನೆಯ ಅಮೌಂಟ್ ಬರೋದು ಸ್ಟಾಪ್ ಆಗುವಂಥ ಚಾನ್ಸಸ್ಸೇ ತುಂಬ ಜಾಸ್ತಿ ಇದೆ. ಓಕೆನಾ, ಇವಾಗ ನಾವೇನಾದರೂ ಒಂದು ಆನ್ಲೈನಲ್ಲೇ ಒಂದು ಕೆಲವು ಕ್ಯಾಂಪೇನ್ ಮಾಡಿ ನಮಗೆ ಯುವನಿಧಿ ಯೋಜನೆ ಅಮೌಂಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾತ್ರ ಅವ್ರು ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ವಿದ್ಯಾರ್ಥಿಗಳು ಏನೂ ಕೂಡ ಮಾತಾಡ್ತಾಯಿಲ್ಲ ಅಂದ್ಬಿಟ್ಟು ವಿತಿನ್ 1 or 2 ಮಂತ್ಸಲ್ಲಿ ಕ್ಲೋಸ್ ಮಾಡ್ಬೋದು. ಮತ್ತು ಅಫಿಷಿಯಲ್ ಸ್ಟೇಟ್ಮೆಂಟ್ನೂ ಕೂಡ ರಿಲೀಸ್ ಮಾಡ್ಬೋದು. ಓಕೆನಾ, ಇವಾಗ ನಾವೇನಾದರೂ ಆನ್ಲೈನಲ್ಲಿ ಇದ್ರ ಬಗ್ಗೆ ಏನಾದರೂ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಥವಾ ಏನಾದರೂ ಕ್ಯಾಂಪೇನ್ ಮಾಡಬೇಕು ಅನ್ನೋದು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು, ನೀವೆಲ್ಲ ಕೂಡ ಸಪೋರ್ಟ್ ಮಾಡ್ತೀರಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಓಕೆನಾ, ನಲ್ಲಿ ಏನೂ ಕೂಡ ಫೈನಲೈಸ್ ಆಗಿಲ್ಲ, ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿಯ ಒಂದು ಅಪ್ಡೇಟು ಈ ರೀತಿ ಆಗ್ಬೋದು ಅನ್ನೋದನ್ನ ಅವ್ರಿಗೂ ಕೂಡ ಒಂದ್ಸಲಿ ತಿಳಿಸಿ. ಓಕೆನಾ, ಥ್ಯಾಂಕ್ ಯು.